ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟಿಸಿರುವಂಥ ಪಕ್ಷ ಅಂತಂದರೆ ತಮಿಳಗ ವೆಟ್ರಿ ಕಜಗಂ. ಅಂದರೆ ಇದನ್ನು ಆರಂಭಿಸಿದವರು ನಟ ವಿಜಯ್. ಈಗ ಈ ಪಕ್ಷದ ಬಗ್ಗೆ ಸ್ವತಂತ್ರವಾಗಿ ಹೋಗುತ್ತಾ ಅಥವಾ ಮೈತ್ರಿ ಮಾಡ್ಕೊಳ್ಳುತ್ತಾ ಅನ್ನೋಂಥ ಪ್ರಶ್ನೆ ತುಂಬ ಜನರಲ್ಲಿದೆ. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಟಿ ವಿ ಕೆ ಪಕ್ಷ ಬಂದಿದ್ದು ಯಾಕೆ, ಮತ್ತು ಇದರ ಅವಶ್ಯಕತೆ ಹೇಗೆ, ಎಷ್ಟೊಂದು ಮುಖ್ಯ ಅಂತ ಸ್ವಲ್ಪ ನೋಡ್ತಾ ಹೋಗೋದಾದರೆ, ವಿಜಯ್ ಅವರು ಸಿನಿಮಾ ಫೀಲ್ಡ್ನಲ್ಲಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂಥ ವ್ಯಕ್ತಿ, ನಟ. ಅದನ್ನೇ ರಾಜಕೀಯ ಶಕ್ತಿಯನ್ನಾಗಿ ಮಾರ್ಪಡಿಸೋಕೆ ಟಿ ವಿ ಕೆ ಸ್ಥಾಪನೆ ಮಾಡಿದೆ. ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಯುವಕರ ಬೆಂಬಲ ಸೆಳೆಯೋದು, ಮತ್ತು ಭ್ರಷ್ಟಾಚಾರ ವಿರೋಧಿ ನಿಲುವು ತೋರಿಸೋದು, ಮತ್ತು ಪೀಪಲ್ ಸೆಂಟ್ರಿಕ್ ಅಂದರೆ ಜನಕೇಂದ್ರಿತ ರಾಜಕೀಯ. ಸೊ ಈಗಿನ ಸ್ಟ್ರಾಟಜಿ ಯಾಕೆ ಸಿಂಗಲ್ ಅಪ್ಪ ಅಂತಂದರೆ, ಟಿ ವಿ ಕೆ ಈಗಿನ ಮಟ್ಟಿಗೆ ಸ್ವತಂತ್ರವಾಗಿರೋದು ಸ್ಟ್ರಾಟಜಿಕ್, ಅಂದರೆ ಸ್ವಂತ ಐಡೆಂಟಿಟಿ ಕಟ್ಕೊಳ್ಬೇಕು, ದೊಡ್ಡ ಪಕ್ಷಗಳ ನೆರಳಿನಲ್ಲಿ ಹೋಗಬಾರ್ದು, ಮತ್ತು ಜನರಿಗೆ ನಾವು ಬೇರೆ ಅನ್ನೋಂಥ ಮೆಸೇಜ್ ಕೊಡಬೇಕು. ಅಂದರೆ ಉದಾಹರಣೆಗೆ ಹೊಸ ಪಕ್ಷಗಳು ಮೊದಲಿಗೆ ತಮ್ಮ ಶಕ್ತಿ ತೋರಿಸೋಕ್ಕೆ ಸಿಂಗಲ್ ಆಗಿ ಸ್ಪರ್ಧೆ ಮಾಡ್ತವೆ. ಇನ್ನು ಮೈತ್ರಿ ಬಗ್ಗೆ ಊಹಾಪೋಹಗಳು ನಡೀತಾನೆ ಇದ್ದಾವೆ. ರಾಜಕೀಯದಲ್ಲಿ ಯಾವಾಗಲೂ ಲೆಕ್ಕಾಚಾರ ನಡೀತಾನೆ ಇರುತ್ತೆ. ಟಿ ವಿ ಕೆ ಬಗ್ಗೆ ಈ ಚರ್ಚೆ ಕೂಡ ಆಗ್ತಾ ಇದೆ. ಮೈತ್ರಿ ಆಪ್ಷನ್ಗಳು ಏನಪ್ಪಾ ಅಂದರೆ, ಇಲ್ಲಿ ನಾವು ನೋಡೋ ಪ್ರಕಾರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ದ್ರಾವಿಡ ಮುನ್ನೇತ್ರ ಕಜಗಂ ಅಂದರೆ DMK, INC DMK, ಮತ್ತು AIADMK ಅಂದರೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಜಗಂ. ಆದರೆ ಇಲ್ಲಿ ಮುಖ್ಯವಾಗಿ ಯಾವುದೇ ಅಧಿಕೃತ ಘೋಷಣೆ ಕೊಟ್ಟಿಲ್ಲ. ಯಾವುದು ಟಿ ವಿ ಕೆ ನಾವು ಯಾವುದೇ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ತೀವಂತ. ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ, ಮೀಡಿಯಾಗಳು ಊಹೆ ಮಾಡ್ತಾ ಇರೋದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋಂಥ ಚರ್ಚೆಗಳು. ನಾನು ತಿಳಿದಿರೋ ಪ್ರಕಾರ 118 ಕ್ಷೇತ್ರಗಳಲ್ಲಿ ಟಿ ವಿ ಕೆ ಗೆದ್ದಿದೆ.